ನನ್ನ ರಿಸರ್ಚ್ನ ಪ್ರಕಾರ ಈ ಕಮೋಡಿಟಿ ತುಂಬಾ ಚೆನ್ನಾಗಿದೆ. ನಾನಿದ್ರಲ್ಲಿ ಹೂಡಿಕೆ ಮಾಡ್ಬೇಕಂತಿದ್ದೀನಿ. ವಾರೆ ವಾಹ್, ನಮ್ಮಿಬ್ಬರ ಯೋಚನೆ ಒಂದೇ ಆಗಿದೆ. ನಾನು ಈ ಕಮಾಡಿಟಿಯಲ್ಲಿ ಇನ್ವೆಸ್ಟ್ ಮಾಡೋಣ ಅಂತಾನೆ ಹೊರಟೆ. ಅದನ್ನ ಈಗಲೇ ಮಾಡ್ತೀನಿ. ಕೇಳು, ಆ ಕಮಾಡಿಟಿ ಬಗ್ಗೆ ಮಾತಾಡ್ತಿದ್ವಲ್ಲ, ನಾನು ಹೇಳಿರೋ ಥರಾನೇ ಅದೇ ಪೊಸಿಷನ್ ತಗೋ. ಈಗೋ ಟ್ರೇಡಿಂಗ್ ಆಯಿತು. ಲ್ಯಾಪ್ಟಾಪಲ್ಲಿ ನೀನೇನು ಮಾಡ್ತಾ ಇದೀಯಾ? ನಾನು ಟ್ರೇಡ್ ಮಾಡೋದಕ್ಕೆ ನನ್ನ ಬ್ರೋಕರ್ಗೆ ಮಾರ್ಜಿನ್ ಮನಿ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೀನೇನೋ ಇಷ್ಟು ಕಟ್ಟುನಿಟ್ಟಾಗಿದೆಯಾ? ಮಾರ್ಜಿನ್ ಕೊಡೋ ಅವಶ್ಯಕತೆ ಏನು? ನನ್ನ ಕೆಲಸ ಒಂದೇ ಫೋನ್ ಕಾಲಲ್ಲಿ ಮುಗಿದೋಗುತ್ತೆ. ಮಾರ್ಜಿನ್ ಇಲ್ಲ, ಬ್ರೋಕರೇಜ್ ಇಲ್ಲ, ಟ್ಯಾಕ್ಸ್ ಸಹ ಇಲ್ಲ. ಒಂದೇ ಫೋನ್ ಕಾಲ್, ಕೆಲಸ ಮುಗೀತು. ಇದು ಡಬ್ಬಾ ಟ್ರೇಡಿಂಗ್ ಅನಿಸ್ತಿದೆ. ಎಲ್ಲ ಲಾಭನೂ ಕ್ಯಾಶ್ ಅಲ್ಲೇ ಸಿಗುತ್ತೆ. ಇದಕ್ಕಿಂತ ಏನ್ ಬೇಕು? ಅರೆ ಸಂಜಯ್, ಸ್ವಲ್ಪ ದಿನದ ಹಿಂದೆ ನಾವು ಕಮೋಡಿಟಿಯಲ್ಲಿ ಹೂಡಿಕೆ ಮಾಡಿದ್ವಲ್ಲ, ಅದಂತೂ ತುಂಬಾ ಒಳ್ಳೆ ಲಾಭ ಕೊಟ್ಟಿದೆ. ನಾನ್ ಮಾರ್ಜಿನ್ ಬಿಟ್ಟು ಆ ಲಾಭದ ಪೇಔಟ್ ಕೂಡ ತಗೊಂಡೆ. ಆದ್ರೆ ನೀನ್ಯಾಕೆ ಇಷ್ಟೊಂದು ಚಿಂತೆಲಿದ್ಯಾ? ನಾನು ಯಾರ ಮೂಲಕ ಇನ್ವೆಸ್ಟ್ ಮಾಡೋದೋ ಅವನು ತುಂಬಾ ದಿನದಿಂದ ಫೋನ್ ಎತ್ತಾ ಇಲ್ಲ. ಈಗ ಅವನ ಫೋನು ಸ್ವಿಚ್ ಆಫ್ ಆಗಿದೆ. ನನ್ನ ಲಾಭ ಪೂರ್ತಿ ಮುಳುಗೋಗಿದೆ ಅನ್ನಿಸ್ತಾ ಇದೆ. ಇದೇ ಡಬ್ಬಾ ಟ್ರೇಡಿಂಗ್ ನ ಸತ್ಯ. ನಷ್ಟ ಆಗಿದ್ದಕ್ಕೆ ಅವ್ರು ನಿನ್ನಿಂದ ಹಣ ವಸೂಲಿ ಮಾಡ್ತಾರೆ, ಮತ್ತೆ ಲಾಭ ಆದ್ರೆ ಹಿಂಗೆ ಆಗುತ್ತೆ. ಅದು ಅಲ್ಲದೆ ಇಂಥದ್ರಲ್ಲಿ ನಿಮ್ಗೆ ಯಾವುದೇ ರೆಗ್ಯುಲೇಷನ್, ಕಾನೂನು ನೆರವು ಸಿಗಲ್ಲ. ಡಬ್ಬಾ ಟ್ರೇಡಿಂಗ್ ಕೇವಲ ಅಪಾಯಕಾರಿ ಅಷ್ಟೇ ಅಲ್ಲ, ಕಾನೂನು ಬಾಹಿರ ಹಾಗೂ ಕಪ್ಪು ಹಣವನ್ನು ಉತ್ತೇಜಿಸುತ್ತೆ. ಹೀಗಾಗಿ ಯಾವಾಗ್ಲೂ ನೋಂದಾಯಿತ ಬ್ರೋಕರ್ಗಳ ಮೂಲಕ ರೆಗ್ಯುಲೇಟೆಡ್ ಎಕ್ಸ್ಚೇಂಜಸ್ಗಳ ಮೇಲೇನೆ ಹೂಡಿಕೆ ಮಾಡಿ. ಬುದ್ಧಿವಂತರಾಗಿ ಸರಿಯಾಗಿ ಹೂಡಿಕೆ ಮಾಡಿ.